ಒಳ್ಳೆ ಸೈಕಲ್ ಓಡಿಸ್ತಾ ಇದೀರಲ್ರಿ, ಕೂಟ್ರಿ ಆಕ್ಸಲರೇಟರ್ ನ. ಓಕೆ ರೀ ಸರ್, ಏನ್ ಸರ್ ಬಾಲ್ ಬೀಜ ಮಾಡ್ಬಿಟ್ಟಿದೆ? ಅದು ಸಪೋಟ. ಅದು ನೀನೇನು ಅಣ್ಣವರು ಅವ್ರು ಮಂಜುಳ ಇಬ್ರು ದಾರಿಯಲ್ಲಿ ಡ್ಯೂಯೇಟ್ ಆಡ್ಕೊಂಡ್ ಬರ್ತಾ ಇದ್ರ? ಹಂಗೆ ಅನ್ಕೊಳ್ಳಿ ಸರ್. ಎಲ್ಲಯ್ಯ ಹೆಲ್ಮೆಟ್? ಸರ್ ಹೇರ್ ಸ್ಟೈಲ್ ಆಡಬಿಡುತ್ತೆ ಸರ್. ಆರ್ಸಿ ಬುಕ್ ಅದು ಮನೇಲಿ ಜೋಪಾನ ಇಟ್ಟಿದ್ದೀನಿ. ಲೈಸೆನ್ಸ್ ಅದು ಈಗ ಮಾಡ್ಸಕ್ ಹೋಗ್ತಾ ಇದೀನಿ. ಓಹ್, ನೀನ್ ಹಂಗ್ ಬರ್ತಿದೀಯಾ? ಯಾರು ಇವಳು? ಪಿಕಪ್ ಸರ್, ಐ ಮೀನ್ ಡ್ರಾಪ್. ಎಲ್ ರೂಮ್ ಹಾಕಿದೀರಾ? ಇದಕ್ಕೆಲ್ಲ ರೂಮ್ ಯಾಕೆ ಬೇಕು ಸರ್? ರೀ ಹಾಗೆಲ್ಲ ಮಾತಾಡ್ಬೇಡ್ರಿ, ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಏನ್ ಸರ್ ನೀವು? ನಮ್ಗೆ ಮ್ಯಾಟರ್ ಅಲ್ಲ, ಮೀಟರ್ ಮುಖ್ಯ. ಸರಿ, ಸ್ವಲ್ಪ ಈ ಕಡೆ ತಳ್ಳು. ಯಾವ ಕಡೆ ಸರ್? ಈ ಕಡೆ. ಸರ್ ನಡ್ರಿ ಸರ್. ಅಯ್ಯೋ ಸರ್, ನಿಮ್ ಟೋಪಿ. ಓಕೆ, ಹೋಗೋಣ ಪ್ಲೀಸ್. ರೀ ಪಾಪ ರೀ, ಪೊಲೀಸ್ ನೋಡ್ರಿ, ಹಂಗೆಲ್ಲ ಹೋಗ್ಬಾರ್ದು. ಯಾಕೆ ತಳ್ಳಿದ್ದು? ಅದೇ ಸರ್, ನೀವೇ ತಳ್ಳಿ ಅಂತ ಹೇಳಿದ್ರಲ್ಲ. ನಾನ್ ತಳ್ಳು ಅಂದಿದ್ದು 500 ರೂಪಾಯಿ ದುಡ್ಡನ್ನ. ಓ ಹಂಗ ರೀ, ಒಂದ್ 500 ರೂಪಾಯಿ ಕೊಡ್ರಿ, ಕಳ್ಸ್ಬಿಡೋಣ. 500 ರೂಪಾಯಿ ದುಡ್ಡಿಲ್ದೆ ಯಾಕೆ ಗಾಡಿ ಓಡಿಸ್ತೀರಾ? ನಿಮ್ ಡ್ರಾಪ್ ಕೇಳಿದ್ದೆ ನನ್ ತಪ್ಪು. ರೀ ರೀ ಇರ್ರಿ, ಏನಾದ್ರು ಮಾಡೋಣ. ಬಿಡ್ರಿ ನನ್ ಕೈನ, ಕಾಲೇಜಿಗೆ ಲೇಟ್ ಆಗ್ತಿದೆ. ರೀ ರೀ, ನನ್ ಮಾತ್ ಕೇಳ್ರಿ. ನೋಡ್ತೀರಾ ಸರ್ ಹೆಂಗ್ ಹೊರಟೋದ್ಲು? ನೋಡ್ತಾನೆ ಇದೀನಪ್ಪ, ಫ್ರಂಟ್ ಗಿಂತ ಬ್ಯಾಕ್ ಅಲ್ಲೇ ಸೂಪರ್ ಆಗವಳೆ. ನಾ ಹುಡುಗ್ರೆ ಪಾಪ ಸರ್, ಹುಡುಗಿರ್ ಹೆಲ್ಪ್ ಕೇಳಿದ್ರೆ ಏನು ಎತ್ತ ಅಂತ ವಿಚಾರಿಸ್ದೆ ಹೆಲ್ಪ್ ಮಾಡ್ಬಿಡ್ತೀವಿ. ಅದೇ ಹುಡುಗರು ಹೆಲ್ಪ್ ಕೇಳಿದ್ರೆ ಏನು ಎತ್ತ ಅಂತ ವಿಚಾರಿಸ್ದೆ ಹಂಗೆ ಒಂಟೆ ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಅಪ್ಪ ಅವ್ರನ್ನ ಹುಡುಗಿರ್ ಅನ್ನೋದು. ಜೇಬ್ ಫುಲ್ ಆಗಿದ್ರೆ ಜಾಲಿ ಆಗಿರ್ತಾರೆ, ಜೇಬ್ ಖಾಲಿ ಅಂತ ಗೊತ್ತಾದ್ರೆ ಹೀಗೆ ನಡು ರಸ್ತೆಯಲ್ಲಿ ಬಿಟ್ಬಿಟ್ಟು ಹೋಯ್ತಾ ಇರ್ತಾರೆ. ನೀನು ಹಾಗೆ ಗಾಡಿ ಬಿಟ್ಬಿಟ್ಟು ಹೋಯ್ತಾ ಇರಪ್ಪ. ನನ್ ಪ್ರಾಣ ಬಿಟ್ಬಿಡ್ತೀನಿ, ಈ ಗಾಡಿ ಮಾತ್ರ ಬಿಡಲ್ಲ. ಮಾಮ ಯಾರು? ಅದು ಅದೇ ಸರ್, ಮಾದೇವ ಫ್ರಮ್ ಮಳವಳ್ಳಿ ಅಂತಿದೆಯಲ್ಲ, ಅದಕ್ಕೆ ಶಾರ್ಟ್ ಆಗಿ ಮಾಮ ಅಂತ ಕರೆದೆ. ಮಾಮ ಒಂದು ಫೋನ್ ಮಾಡ್ಕೊಂಡ್ಬಿಡ್ತೀನಿ. ಮಾಡು ಮಾಡು. ಹಲೋ ಮಾಮ. ಏನು? ನಮ್ಮ ಮಾರಿ ಮಾಮ. ಪ್ರಾಬ್ಲಮ್ ನಿಂದು? ಇಲ್ಲ ಮಾಮ, ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಟ್ರಾಫಿಕ್ ಪೊಲೀಸು. ನಿನಗೂ ಕಾಸು ಕೊಟ್ಟು 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 ಇರೋ ಒಂದು ಬೇಕ್ರಿನ ಮಾರ ಸ್ಥಿತಿಗೆ ಬಂದಿದ್ದೀನಿ ಕಣ ನಾನು. ನೀನು ಹೆಂಗಿದ್ರು ಜಾಂಗೀರಿ ಹೇಳ್ವೇನಪ್ಪ, ಅವ್ರಿಗೂ ಹಲ್ವಾ ತಿನ್ಸ್ ಬಂದ್ಬಿಡು. ಹೊಡ್ಸಾಕ್ಬಿಡ್ತೀರ ಮಾಮ. ಕಾಸು ಕೊಟ್ಟವ್ರಿಗೆ ಬಿಡಲ್ಲ, ನಿನಗೆ ಬಿಡ್ತಾರೇನೋ. ಇವತ್ತು ಅವ್ರಿಗೆ ಹಬ್ಬ. ಇದ್ದಿದ್ದೆ 500 ರೂಪಾಯಿ, ಅದನ್ನ ಹೋಗಿದ್ರೆ 1000 ರೂಪಾಯಿ ಆಗಿರೋದು. ನಾನಾಗೋ ಹೊತ್ತಿಗೆ 500 ರೂಪಾಯಿ ಡಿಸ್ಕೌಂಟ್ ಮಾಡಿದೀನಿ. ಇನ್ನೊಂದ್ಸಲ ತಂಗಿ ಮಗ ಯಾಕಪ್ಪ ಬಿಟ್ಬಿಟ್ಟೆ? ಲವ್ ಮಾಮ, ದುಡ್ಡು ಬಂತು, ಕೊಡಮಂತೆ. ಕೊಡ್ತೀನಿ, ತಗೋ. ದುಡ್ಡು ಕೇಳಿದ್ರೆ ಮೊಬೈಲ್ ತೋರಿಸ್ತೀಯಾ? ವೇಟ್ ಅಂಡ್ ವಾಚ್. ತಗೋ 500. ಇದು ಹೆಂಗೆ ನಿನಗೆ ಗೊತ್ತಿಲ್ವಾ? ಇದು ಮೊಬೈಲ್ ಟು ಮೊಬೈಲ್ ಮನಿ ಟ್ರಾನ್ಸ್ಫರ್. ನೀ ಹೀಗೆ ಕೆಲಸ ಮಾಡ್ತಾ ಇರು, ಇದೇ ಮೊಬೈಲ್ ನಾನು ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಬರ್ಲಾ? ಕ್ಯಾಂಟೀನ್ ಕಡೆ ಹೋಗ್ತಿದ್ಯಾ? ಪ್ರಿನ್ಸಿ ರೂಮ್ ಇರೋದು ಈ ಕಡೆ. ಸಾರಿ ಕಡೆ. ಎಲ್ಲ ಹೋಗ್ತಿದ್ದೀರಾ? ಪ್ರಿನ್ಸಿ ನೋಡ, ಅವರೆಲ್ಲ ಹೋಗ್ತಿದ್ದಾರೆ ನೋಡಿ. ಸರ್ 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 ನಿಂತ್ಕೊಳ್ಳಿ ಸರ್. ಸರ್ ಸಾರಿ ಸರ್, ಸ್ವಲ್ಪ ಲೇಟ್ ಆಗೋಯ್ತು. ನೋ ಪ್ರಾಬ್ಲಮ್, ಸ್ವಲ್ಪ ಬೇಗನೆ ಬಂದಿದ್ಯಾ? ಹೇಳಿಲ್ವೇನೆ? ಶೋಚಪಾಯ್ಸೆ, ಕಾಲೇಜ್ ಮುಗಿದ್ಮೇಲೆ ಬಂದಿದ್ದೀರಲ್ಲ, ನಿಮಗೆ ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇದೆಯಾ? ಸರ್ ಬರ್ಬೇಕಾದ್ರೆ ನಂಗೆ ಯಾವ್ದು ಆಟೋ ಸಿಗ್ಲಿಲ್ಲ. ಆ ರಾಸ್ಕಲ್ ಲೋಫರ್ ಕೂವೆ ನನ್ನ ಡ್ರಾಪ್ ಮಾಡಿದ್ರೆ. ಮುಚ್ಚಬೈ. ಅಯ್ಯೋ ಸಾರಿ ಸರ್, ನಾನು 1 ವರ್ಷ ಈ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದ್ದೀನಿ ಸರ್. ಆಲ್ರೆಡಿ ಈ ಪ್ರಾಜೆಕ್ಟ್ ನ ನಿಮ್ ಬ್ಯಾಚ್ ಮೇಟ್ ರೀಚ್ ಆಗಿ ಕೊಟ್ಬಿಟ್ಟಿದ್ದೀನಿ. ರಾಜಸ್ಥಾನಲ್ಲಿರೋ ಪ್ಯಾಲೇಸ್ ಮೇಲೆ ನಾನು 1 ವರ್ಷ ರಿಸರ್ಚ್ ಮಾಡಿದ್ದೀನಿ ಸರ್. ಈ ಡಾಕ್ಯುಮೆಂಟ್ರಿ ನಾನು ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಾನು 1 ವರ್ಷದ ಮಾಸ್ ಕಮ್ಯುನಿಕೇಶನ್ ವೇಸ್ಟ್ ಆಗ್ಬಿಡುತ್ತೆ ಸರ್. ನೋಡಮ್ಮ, ನಿನಗೆ ಉಳ್ಕೊಂಡಿರೋದೇ ಒಂದೇ ಒಂದು ಪ್ರಾಜೆಕ್ಟ್. ಉತ್ತರ ಕರ್ನಾಟಕದಲ್ಲಿ ಅದು ಯಾವ್ದೊಂದು ಊರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್, ಹ್ಯೂಮನ್ ಸ್ಯಾಕ್ರಿಫೈಸು, ಮತ್ತೆ ಅದೇನೋ ಮಾಟ ಮಂತ್ರ ಅದೇನೋ ಎಲ್ಲ ಇದೆ. ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿ ಡಾಕ್ಯುಮೆಂಟ್ರಿ ಮಾಡು. ಮಾಟ ಮಂತ್ರದ ಬಗ್ಗೆನಾ? ಸರ್ ನನ್ನ ಟೀಮು, ನನ್ನ ಕ್ಯಾಮ್ರಾಮನ್. ನೋ ಪ್ರಾಬ್ಲಮ್, ಕ್ಯಾಮ್ರಾಮನ್ ಜೇಮ್ಸ್. ಸರ್ ನೀನ್ ಕನ್ನಡಿನಾ? ಟ್ರಾಲಿ ಬ್ಯಾಕ್ 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 ಬ್ಯಾಕ್.
ಟ್ರಾಲಿ ಫಾರ್ವರ್ಡ್ ನೋಡಿದ್ರ ನಾನು ಹೇಳಿದ್ರೇನೆ ಕ್ಯಾಮ್ರಾ ಬ್ಯಾಕು ಫ್ರಂಟು ಹೋಗುತ್ತೆ. ಬೈ ನನ್ನ ಹೆಸರು ಕರಡಿ ಅಲ್ಲ, ಬಾಂಡ್, ಜೇಮ್ಸ್ ಬಾಂಡ್. ನಮ್ಮ ಅಪ್ಪ ಆಗಾಗ ಜೇಮ್ಸ್ ಬಾಂಡ್ ಸಿನಿಮಾ ನೋಡ್ತಾ ನನ್ನ ಹೆಸರು ಜೇಮ್ಸ್ ಬಾಂಡ್ ಅಂತ ಇಕ್ಕಿದ್ರು. ಆದ್ರೆ ಪ್ರೀತಿಯಿಂದ ನನ್ನ ಫ್ರೆಂಡ್ಸು ಜೇಮ್ಸ್ ಅಂತ ಕರೀತಾರೆ. ಅದನ್ನ ಪುನೀತ್ ರಾಜ್ಕುಮಾರ್ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರು, ಕೊಟ್ಬಿಟ್ಟೆ. ನಿಮ್ಗೆ ಕ್ರೈನ್ ಏನಾದ್ರು ಬೇಕಾ? ತಿನ್ನೋದಿಲ್ಲ. ಅದಲ್ಲಮ್ಮ, ಈ ಮದುವೆ ಮನೆಯಲ್ಲಿ ಗಂಡು ಹೆಣ್ಣು ತಲೆ ಮೇಲೆ ಕ್ಯಾಮ್ರಾ ನ್ಯಾತಾಕೊಂಡು ಹಿಂಗೆಲ್ಲ ಬರ್ತಲ್ಲ. ಓ ಸರ್, ಕ್ರೇನ್ ಇಲ್ಲಿ ಬಂದ್ಬಿಡ್ತಾ? ಇದು ಸರಿಗಿಲ್ಲ. ಐ ಆಮ್ ಸಾರಿ. ಡಾಕ್ಯುಮೆಂಟ್ರಿ ಮಾಡೋದು ನೋಡಮ್ಮ, ಪ್ರಾಜೆಕ್ಟ್ ರೆಡಿ ಆಗಿದೆ. ಬೆಳಗ್ಗೆ ಬಂದು ರಿಪೋರ್ಟ್ ತಗೊಂಡೋಗು. ಮರ್ಯಾದೆ. ಸಾರಿ. ನಿಲ್ಸಪ್ಪ, ಕಿವಿನೇ ಕೇಳಿಸಲ್ಲ ಅವನಿಗೆ. ಅಯ್ಯೋ ಎಲ್ಲ ಇಷ್ಟೇ. ಅಯ್ಯಪ್ಪ ಬಿಸಿಲು ಬೇರೆ. ಹುಡುಗಿರಾದ್ರೆ ಲಕ್ಕ ಅಂತ ಕರ್ಕೊಂಡು ಹೋಗ್ತಾರೆ. ನಿಲ್ಸಪ್ಪ ನಿಲ್ಸು, ನನಗೊಂದು ಡ್ರಾಪ್ ಕೊಡ್ತೇನಪ್ಪ. ಆಟೋದವನೊಬ್ನು ಬರ್ತಿಲ್ಲ. ಹತ್ತೇರಿಕೆ ನಾನು ವ್ಯಾಲೆಂಟೈನ್ಸ್ ಡೇ ಕೇಳಿದ್ದೀನಿ, ಫ್ರೆಂಡ್ಶಿಪ್ ಡೇ ಕೇಳಿದ್ದೀನಿ. ಇದ್ಯಾವುದು ಡ್ರಾಪ್ ಡೇ? ಬಿಸಿಲು, ಪ್ಲೀಸ್ ಡ್ರಾಪ್ ಕೊಡಪ್ಪ. ದುಡ್ಡಿಟ್ಟಿದ್ಯಾ? ಯಾಕೆ? ಪೊಲೀಸ್ನವ್ರ ಕೆಲ್ಸ ಸಿಕ್ಕಾಕೊಂಡ್ರೆ ಕೊಡಕ್ ನನ್ ಕೆಲ್ ಕಾಸಿಲ್ಲ. ಅಯ್ಯ, ಅವ್ರು ಬಂದಾಗ ಆಮೇಲೆ ನೋಡ್ಕೊಳ್ಳೋಣ. ನೋಡಪ್ಪ, ನನ್ನಂಥವಳಿಗೆ ನೀನು ಡ್ರಾಪ್ ಕೊಟ್ರೆ ಆ ಭಗವಂತ ಒಳ್ಳೆ ಬ್ಯೂಟಿನ ನಿನ್ಗೆ ಕ್ಯಾಚ್ ಆಗ್ತಾನೆ. ಆದ್ರೆ ಮಧ್ಯೆ ನೀವು ಓಡೋಗ್ಬಾರ್ದು. ಹೋಗಪ್ಪ, ಓಡೋಗೋ ವಯಸ್ಸಿನಲ್ಲೇ ಓಡೋಗ್ಲಿಲ್ಲ. ಈಗ ಎಲ್ಗ ಓಡೋಗ್ಲಿ. ಅಜ್ಜಿ ನೀ ಚೆನ್ನಾಗಿ ಮಾತಾಡ್ತೀಯಾ. ಅಜ್ಜಿ ನಂಗೊಂದು ಡೌಟ್. ಏನು? ನಿನ್ ಮೊಮ್ಮಗ ಏನಾದ್ರು ಯುವರಾಜ್ ಭಟ್ಟ? ಅಲ್ಲಪ್ಪ, ಸೂರಿ. ತಮಾಷೆಗೆ ಮ್ಯಾಜಿಕ್ ಅಜ್ಜಿ ನೀನು. ಬಾ ಕೂತ್ಕೋ ಹುಷಾರು. ಬಂತು ಅಜ್ಜಿ. ಸೇಫ್ ಕರ್ಕೊಂಬಂದ? ಹೇಗಿತ್ತು ರೈಡು? ಬಿಡಪ್ಪ, ಸ್ವಲ್ಪನೂ ಸ್ಪೀಡ್ ಇಲ್ಲ, ವೀಲಿಂಗ್ ಇಲ್ಲ, ಥ್ರಿಲ್ ಇಲ್ಲ. ಒಟ್ನಲ್ಲಿ ಟೋಟಲ್ ಆಗಿ ಮಜಾನೇ ಇಲ್ಲ. ಸಾರಿ ಅಜ್ಜಿ. ತಮಾಷೆಗೆ ಆಗಂದೆ, ಬೇಜಾರು ಮಾಡ್ಕೋಬೇಡಪ್ಪ. ಸರಿ, ನಾ ಬರ್ಲಾ? ಅಯ್ಯಯ್ಯ, ಕಾಫಿ ಕುಡ್ಕೊಂಡು ಹೋಗ ಬಾಪ್ಪ. ಆಯ್ತು, ಏನ್ ಮಹಾ, ಕುಡ್ದೆ ಹೋಗೋಣ ಬಿಡಿ. ನಡಿ ಅಜ್ಜಿ. ಸ್ವಲ್ಪ ಕಾಫಿ ಸಾಕು. ಆಯ್ತಪ್ಪ. ಏನಜ್ಜಿ ಓಡೋಗಲ್ಲ ಅಂತ ಇಷ್ಟೊಂದು ಕಪ್ ಗಿತ್ಕೊಂಡ್ಬಿಟ್ಟಿದ್ಯಾ? ನಂದಲ್ಲಪ್ಪ, ನನ್ನ ಮೊಮ್ಮಗಳದು. ಅಯ್ಯಯ್ಯೋ, ಅದನ್ನೆಲ್ಲ ಮುಟ್ಬೇಡಪ್ಪ. ನನ್ನ ಮೊಮ್ಮಗಳ ಆಸ್ತಿ. ನೀ ಕೂತ್ಕೋ, ಕಾಫಿ ತಂದು ಕೊಡ್ತೀನಿ. ಆಯ್ತಜ್ಜಿ, ಆಯ್ತು. ನೋ ಕಾಲ್ಸ್. ಇಷ್ಟೊಂದು ಇಷ್ಟ. ತಗೊಳ್ಳಪ್ಪ. ಥ್ಯಾಂಕ್ಸ್. ಚೆನ್ನಾಗಿದೆ ಅಜ್ಜಿ. ಅಜ್ಜಿ, ಗಾಡಿ ತಂದಿದ್ದೀನಿ, ಪೂಜೆ ಮಾಡ್ಬೇಕು, ಬೇಗ ಬಾ. ವಾಯ್ಸ್ನ ಎಲ್ಲೋ ಕೇಳ್ದಾಗಿದೆಯಲ್ಲ. ನೀನಾ? ಏನ್ರಿ ನೀವು ಪೊಲೀಸ್ ಕೆಲ್ಸ ಸಿಕ್ಕಾಕೊಂಡ ತಕ್ಷಣ ಹಾಗೆ ಎಸ್ಕೇಪ್ ಆಗ್ಬಿಟ್ರಲ್ಲ, ಮತ್ತೆ ನೀವೇನ್ ಇಲ್ಲಿ? ಇದು ನನ್ ಮನೆ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದು ಈ ಅಜ್ಜಿನ ಡ್ರಾಪ್ ಮಾಡಕ್ ಬಂದಿದ್ದೆ. ಬರೀ ಡ್ರಾಪ್ ಮಾಡದೆ ನಿನ್ ಕೆಲ್ಸ ಅಲ್ಲ. ಹೋಗೋ ರೀ, ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರಿ. ಅಜ್ಜಿ, ಏನಾಯ್ತ ಗೀತಾ? ಅಜ್ಜಿ, ಇದಾನಲ್ಲ ಇವನು ನನ್ನ ಟೋಟಲ್ ಆಗಿ ಕೆಡಿಸ್ಬಿಟ್ಟ. ನಿನ್ನ ಕೆಡಿಸ್ಬಿಟ್ನ? ಅಯ್ಯೋ ಪಾಪಿ, ಕಾಮಿಷ್ಟ. ನೀನ್ ನನ್ನ ದುಡ್ಡು ಕೇಳ್ದಾಗಲೇ ಗೊತ್ತು ನೀನ್ ಸರಿ ಇಲ್ಲ ಅಂತ. ಸರಿಯಾಗಿ ಹೇಳ್ರಿ ಅಜ್ಜಿ. ಅದು ಸುಮ್ಮನೆ ಇರೆ ಅಜ್ಜಿ. ಇವನಿಂದ ಇವಳ್ದು ಇಷ್ಟವಾದ 1 ವರ್ಷದ ಪ್ರಾಜೆಕ್ಟ್ ಕೈ ಬಿಟ್ಟೋಯ್ತು. ಅದಕ್ಕೆ ಇವಳು ನನ್ ಕೆಡ್ಸ್ಬಿಟ್ಟ ಅಂತಿದ್ದಾಳೆ. ಇವಳು ಇನ್ನ ಇಲ್ಲೇ ಇದ್ರೆ ಇನ್ನು ಏನೇನೋ ಹಾಳಾಗತ್ತೆ. ನಡಿ ನೀನು, ನಡಿ. ಸಾರಿ ರೀ. ಏನಾಯ್ತು? ಇನ್ನು ಏನ್ ಮಾಡ್ತಿದ್ಯಾ ಅಲ್ಲಿ? ನಡಿ. ಆಯ್ತು ಹೋಗ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಆಯ್ತು ಅಜ್ಜಿ, ಬರ್ತೀನಿ. ನಮ್ಮ ಅಜ್ಜಿ ಕಣ. ಅದೇ ನಿಮ್ಮ ಅಜ್ಜಿನೇ ರೀ, ಡ್ರಾಪ್ ಮಾಡಕ್ ಬಂದಿದ್ದೆ. ಹೋಗ್ತೀನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇರ್ರಿ, ಹೋಗ್ತೀನಿ. ಅಯ್ಯೋ, ತುಟಿಯೆಲ್ಲ ಹಾಳು ಮಾಡ್ಕೊತಾನಪ್ಪ. ಅಳಿ ಅಂದ್ರೆ ಮಾವ, ನಾ ಮದುವೆ ಅಂತ ಆದ್ರೆ ಇದನ್ನೇ. ಇವನೇನ್ ತಲೆಗೆ ಇಟ್ಟು ಬಿದ್ದು ಸ್ಕ್ರೂ ಕಳ್ಕೊಂಡ್ಬಿಟ್ನ? ನೋಜೋ, ಇದೇ ನಿಮ್ಮ ಮದುಮಗಳು. ಸರಿ ಬಿಡಪ್ಪ, ಈಗೇನ್ ಗ್ಯಾರೇಜ್ಗಾ? ಹೌದು ನಡಿ. ಬಟ್ಟೆ ಆಭರಣ ಎಲ್ಲ ಹಾಕ್ಸ್ಬೇಕು. ಸರಿ, ಮದುಮಗಳ ಜೊತೆ ನಾನು ಕೂತ್ಕೊಳ್ಳ. ಓಕೆ, ನಡಿ. ಯಾಕೆ ಮಾಮ, ಇಳಿ. ಯಾಕೆ? ಮರ್ಯಾದೆ ಕೈಡ್ಕೊಳ್ಕಮ್ಮ.
ಇಲ್ಲಾಂದ್ರೆ ಮಾಮದ ನೋಡಲ್ಲ ಕೆರತ ಹೋಗ್ಬಿಡ್ತೀನಿ. ಬೇಕಿತ್ತ ನಮಗಿದು. ಸರಿ ನಡಿಯಪ್ಪ ಹೋಗೋ. ಸಾರಿ ಮಾ, ಸಾರಿ ಚಿನ್ನ. ಓ, ನೋಡಿ ದೇವ್ರೇ. ನೋಡಿ ನೋಡಿ ಬಾ ಬಾ, ನಾನೇ ನಿನ್ ಮೇಲೆ ಬರ್ತೀನಿ. ಓಕೆನಾ? ಇದೇನು ಗಾಡಿನ ಗ್ಯಾರೇಜಿಗೆ ತಗೊಂಡು ಹೋಗ್ತಾವನೋ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗ್ತಾವನೋ ಗೊತ್ತಿಲ್ಲ. ಮಾಮ, come ಬಂದೆ ಕಣ. ಸುಸ್ತಾಗ್ತಿದೆ ಮಾಮ. ಇಲ್ಲಪ್ಪ ಸಂತೋಷ ಆಗ್ತಾ ಇದೆ. ಬಾ ನೀನ್ ಸವಾಸ ನನಗೆ. ಲೇ ಪಪ್ಪುಸಿ ಏನಣ್ಣ ಬರ ಇಲ್ಲಿ. ಗಾಡಿನ ನಿಗಿ 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 ಅಂತ ಹೊಳಿಯಂಗ್ ಮಾಡ್ಬಿಡ್ಬೇಕು. ವಾ ಯಾವ್ದಣ್ಣ ಇದು ಗುಜರಿ ಮಾಡಲು? ಗುಜ್ರಿ ಗಿಜ್ರಿ ಅಂದ್ರೆ ಗ್ಯಾರೇಜ್ಗೆ ಕಟ್ಟಿಗಿಚ್ಬಿಡ್ತೀನಿ, ಹುಷಾರು. ಅಳಿ ಅಂದ್ರೆ ಅವನು ಹೇಳಿದ ಗಾಡಿಗೆ ನೀವ್ ಯಾಕೆ ಕುರ್ಕೊಂತ ಇದ್ದೀರಾ? ಮಾಮ ಗಾಡಿ ಅಂತ ಬ್ಯೂಟಿ ಅಂತ. ಸಾರಿ ಡಾರ್ಲಿಂಗ್, ಬ್ಯೂಟಿ ಅಂತದು. ಅವಳು ಅಷ್ಟೊಂದು ಬ್ಯೂಟಿಫುಲ್. ಅವಳ ಲಕ್ ಮೊದಲು ಕಾಲ್ ತೆಗಿ. ಸರಿಪ್ಪ. ದೂರ ದೂರ. ಅಯ್ಯೋ ಮಾಮ, ಅವಳು ನಕ್ಕಿದ್ರೆ ಸುನಾಮಿ, ಲುಕ್ ಕೊಟ್ರೆ ಬಾದಾಮಿ. ಅವಳು ನುಗ್ಗಿದ್ರೆ ನಕಲ ಮಾಡೋ ಹುಡುಗಿರೆಲ್ಲ ನೆಣ ಹಾಕೊಂಡ್ಬಿಡ್ಬೇಕು. ಅವಳು ಕೋಪ ಮಾಡ್ಕೋತು ಅಂದ್ರೆ 6 ಪ್ಯಾಕ್ ಹುಡುಗರೆಲ್ಲ ಗಡಗಡ ಅಂತ ಶೇಕ್ ಆಗ್ಬಿಡ್ಬೇಕು. ಮಾಮ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಹೊಸ ಮಾಡೆಲ್ ಆಂಡ್ರಾಯ್ಡ್ 4G ಟಚ್ ಸ್ಕ್ರೀನ್ ವೈಟ್ ಸೆಲ್ ಫೋನ್ ತರ ಇದ್ದಾಳೆ. ತೊಡೆ ತಟ್ ನಿಂತ್ಲು ಅಂದ್ರೆ ಅಣ್ಣಾದರ ಕ್ಯಾಂಪ್ ಶುರುವಾಗಿ ಹೊರದೇಶ ಬಿದ್ರು ಬ್ಲಾಕ್ ಮನಿ ಇಲ್ಲ ಪಾತ್ರ ಬಂದ್ ಬಿದ್ದಿರ್ಬೇಕು. ಲೋ ನೀನ್ ಹೇಳೋ ರೇಂಜ್ ನೋಡ್ತಾ ಇದ್ರೆ ಅವಳೇನು ಹುಡುಗಿನ ಪ್ರೀಪೇಡ್ ರೌಡಿನ ಅರ್ಥ ಆಗ್ತಿಲ್ವಲ್ಲ. ಆಯ್ತು ಯಾಕೋ? ಬಿಡು ಮಾಮ, ನಿನಗೆ ವಯಸ್ಸಾಗೋಯ್ತು. ನಿನಗೆ ಏನೇ ಇದ್ರು ರಂಗಲ ಬಿಡೋರು, ಮುಸ್ರ ತಿಕ್ಕೋರು ಅವರೇ ಕರೆಕ್ಟ್. ರೋಡಲ್ಲಿ ಮರ್ಯಾದೆ ಕಳಿಬೇಡಪ್ಪ. ಮತ್ತೆ ನೀವ್ ಇವಾಗ ಹೋಗಿ ಬೆಳಿಗ್ಗೆ ಬನ್ನಿ, ಗಾಡಿನ ಹೆಂಗ್ ರೆಡಿ ಮಾಡಿ ಇರ್ತೀನಿ ಅಂತ ನೋಡಿ. ನೀವ್ ಹಂಗೆ ಸರ್ಪ್ರೈಸ್ ಆಗಿ ಶಾಕ್ ಆಗ್ಬಿಡ್ಬೇಕು. ಸರ್ಪ್ರೈಸ್ ಕೊಡ್ಲಿಲ್ಲ ಅಂದ್ರೆ ನಿನ್ ಶೇಕ್ ಮಾಡ್ಬಿಡ್ತೀನಿ. ಹಾ ಮನೆ ಕಾಮಾಗಿರೋದು ನೋಡಿದ್ರೆ ಸುನಾಮಿ ಬರ್ಬೋದಾ? ದೇವ್ರಿಗೆ ಗೊತ್ತು. ಏನಪ್ಪ ಇದು ಸ್ಮೋಕ್ ಎಫೆಕ್ಟ್? ಬರ್ಲಿ, ಇವತ್ತವನ್ನ ಸಿಗ್ದಾಕ್ ಬಿಡ್ತೀನಿ. ಏನ್ ರಾಕ್ಷಸಿ ಆಗ್ಬಿಟ್ಟಿದ್ದಾಳೆ. ತಾತ ಇಲ್ಲಿ? ಓಹೋ, ಚಿತ್ರಗುಪ್ತ ಸೇಮ್ ಕ್ಯಾರೆಕ್ಟರ್. ಅಮ್ಮ ಇಲ್ಲಿ? ಬರ್ಲಿ, ಚುಚ್ಚು ಬಿಡ್ತೀನಿ. ಅಮ್ಮ ಸರಸ್ವತಿ, ನೀನೇ ಕಾಪಾಡ್ಬೇಕು. ಪಾಪಿ, ನಿನ್ ಗಾಡಿನ ಗ್ಯಾರೇಜ್ ಬಿಟ್ಟಿದ್ದೀನಿ ಕಣೆ. ಚುಚ್ಚು ಚುಚ್ಚು. ತಾತ ಸುಮ್ಮನೆ ಇರೋ. ಇಂಜಿನ್ ಆಯಿಲ್ ಚೇಂಜ್ ಮಾಡಕ್ ಕೊಟ್ಟಿದ್ದೀನಿ ಕಣೆ. ನಾಳೆ ಅನ್ಕೊಂಡ್ಬಿಡ್ತೀನಿ. ಯಾಕೋ ಡೌಟು. ಮಮ್ಮಿ ಮಾವಯ್ಯ, ಹಸುಳೆ ಅಂತೆ ಆಡಬೇಡಿ. ಮಗು, ಡಾಕ್ಟರ್ ತಲೆಯ ಜೆರಾಕ್ಸ್ ತೆಗೆದರೆ. ಅಮ್ಮ, ಅದು ಜೆರಾಕ್ಸ್ ಅಲ್ಲ, ಎಕ್ಸ್ರೇ. ಓ ಸಾರಿ. ತಲೆಗೆ ಏಟಾಗಿದೆ ಅಂದ್ರೆ ನನ್ ಗಾಡಿನ ಲಾರಿ ಕೆಳಗೋ ಕಾರ್ ಕೆಳಗೋ ನುಗ್ಸಿರ್ತ್ಯಾ? ಅಮ್ಮ ತಾಯೇ, ನಿಜವಾಗ್ಲಿಲ್ಲ ಕಣೆ. ತಾತನ ಮೇಲೆ ಹಣ ಇಲ್ಲ. ಜೀವ ಹಾಗಿದ್ರೆ ಈ ಜೀವ ಯಮನ ಪಾದಕ ಯಾವನ ಗೊತ್ತು. ಹೋಗೋ. ಅಯ್ಯೋ, ಅವನ ತಲೆಗೆ ಪೆಟ್ಟಾದಾಗ ಅವನ ಜೊತೆ ನಾನು ಕೂಡ ಇದ್ದೆ. ನಾನ್ ನಂಬಲ್ಲ. ನಡೆಯೋ ಮಾತ್ ಕೇಳೆ. ಮಮ್ಮಿ ಹೇಳು. ಅಚ್ಚನ ಪ್ರಾತಃ ಕಾಲದಲ್ಲಿ ತಂದು ಬಿಸಾಕುವನು. ಏನ್ ಸಿಮ್ಮೆಗಿಲ್ದಿರೋ ಗಾಡಿನೇ ನಿಂದು. ಹಾಗೆ ಮೋ, ನಿನ್ ಮಗ ಪ್ರಳಯಾಂತಕ ಬಿಟ್ರೆ ಸಿಗಲ್ಲ. ಇಲ್ಲೇ ಸಿಕ್ಕಾಕ್ಬಿಡ್ತೀನಿ. ಚುಚ್ಚು ಚುಚ್ಚು. ಏನ್ ಚುಚ್ಚೋದು? ಎಸ್ಕೇಪ್ ಆಗ್ಬಿಟ್ಟಿದಾನೆ. ದೇವರ ಕೊಟ್ಟ ತಂಗಿ ಒಳ್ಳೆ ದೆವ್ವ ತರ ಆಡ್ತಾ ಇದ್ದಾಳೆ. ಸ್ವಲ್ಪ ಬಿಟ್ರೆ ಮನೆ ಡ್ರಾಮಾ ಕಂಪ್ಲೀಟ್ ಮಾಡ್ಬಿಡ್ತಾಳೆ. ಸದ್ಯ ತಪ್ಸ್ಕೊಂಬಿಟ್ಟೆ. ಅಮ್ಮ ಮಲ್ಗ್ಬಿಟ್ಯಾ? ಮಲಗಿರೋ ನೆಬ್ಬರ್ಸ್ ಕೇಳ್ತೀಯಲ್ಲೋ. ಹೋಗ್ಲಿ ಮಲ್ಕೋ. ಗುಡ್ ನೈಟ್. ಏನ್ ಗುಡ್ ನೈಟ್? ಗಾಡಿ ಹಿಂದೆಯಿಂದ ಸೂಪರ್ ಆಗಿದೆ. ರೀ, ನಾ ಸ್ಕೂಟಿ ಹೇಳಿದ್ರಿ, ಸ್ಕೂಟಿ. ಫ್ರಂಟ್ ಇಂದ ಇನ್ನು ಸೂಪರ್ ಸೂಪರ್. ಅದು ಅದೇ ಸ್ಕೂಟಿ, ಫ್ರಂಟ್ ಸ್ಕೂಟಿ. ಈ ಗಾಡಿ ತುಂಬಾ ಹೆವಿ ಆಗಿದೆ, ಆದ್ರೆ ಟೈರ್ ಮಾತ್ರ ಸೌದೋಗಿದೆ. ಏನೋ ಮಾಡ್ತಾ ಇದ್ಯಾ? ಕಟ್ಟಾಗ್ತಾ ಇದೀನಿ. ಯಾಕೋ? ನನ್ನ ಹೆಂಡತಿ ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್. ನಿದ್ದೆ ಕಣ್ಣಲ್ಲಿ ಕಾಲೆತ್ತಿ ಎಲ್ರಿಗೂ ಹೊಡಿತಾ ಇರ್ತಾಳೆ. ಮನೆಯಲ್ಲೇ ಕಟ್ಟಾಕ್ ಬರುತ್ತಾನೆ. ನಾನೊಬ್ನೇ ಹೆಂಗ್ ಬರೋದು? ಅದ್ ಸರಿ, ಮಕ್ಳಾದ್ವಾ? ಇನ್ನೂ ಇಲ್ಲ. ದಿನ ಹಿಂಗ್ ರಾತ್ರಿ ಕಟ್ಟಾಕಿದ್ರೆ ಮಕ್ಳೆಲ್ಲ ಆಗ್ತವೆ. ರಾಜಸ್ಥಾನ ಅಂತೇಳಿ ಯಾವ್ದೋ ಹಾಳ್ ಕೊಂಪೆಗೆ ಹೋಗ್ತಾ ಇದೀವಲ್ಲೇ. ನಾನೇನೇ ಮಾಡ್ಲಿ? ಎಲ್ಲ ನಮ್ ಗ್ರಹಚಾರ. ಸ್ಕ್ರಿಪ್ಟ್ ಎಲ್ಲ ತಗೊಂಡಿದ್ಯಾ? ಇಲ್ಲ ನೋಡಿ, ಜೇಮ್ಸ್ ಬಾಂಡ್ ನಿಂತಿದ್ದಾನೆ. ಬೇಗ ನಡೆಯೋ, ಟ್ರೈನ್ ಮಿಸ್ ಆಗುತ್ತೆ. ಹಲೋ, ಟ್ರೈನ್ ಅರ್ಧ ಗಂಟೆ ಲೇಟು. ಇಲ್ಲೇ ನಿಂತಿದೆ ನೋಡಿ. ಯಾಕೆ? ಟ್ರೈನು ಹೊಸದಲ್ವಾ, ಅದಕ್ಕೆ ಎಲ್ಲಾ ಚಕ್ರಕ್ಕೂ ನಿಂಬೆಹಣ್ಣಿಕ್ಕಿ ಪೂಜೆ ಮಾಡ್ತಿದ್ದಾರೆ. ಯಾಕೋ ಇಷ್ಟೊಂದು ತಾಯ್ತ ಕಟ್ಕೊಂಡ್ ಬಂದಿದ್ಯಾ? ಹೋಗ್ತಾ ಇರೋದು ಮಾಟ ಮಂತ್ರ ಜಾಗಕ್ಕಲ್ವಾ, ಅದಕ್ಕೆ ಎಲ್ಲಾ ಕಡೆ ತಾಯ್ತಗಳನ್ನ ಗಟ್ಟಿಯಾಗಿ ಕಟ್ಕೊಂಡಿದೀನಿ. ಯಾವ ಆಂಗಲ್ ಅಲ್ಲೂ ದೆವ್ವ ಬರಬಾರ್ದು ಅಂತ. ನಿಂಬೆ ಹಣ್ಣು ಕಟ್ಕೊಂಡಿದೀಯಾ?
ಮೊಬೈಲು ಓ ಅಲ್ಲೇ ಬಿಟ್ಟಂತೆ ಕಳುತ್ತೆ. ಸರಿ ನೋಡ್ಕೊಳ್ಳೋಣ ಸರ್. ಮತ್ತೆ ಬರ್ತಾ ಇದ್ದಾನೆ. ಗಾಡಿ ಕಲರ್ ಚೇಂಜ್ ಆಗೋಗ್ಬಿಟ್ಟಿದೆ. ಅದು ನನ್ನ ಗಾಡಿ ಬ್ರೇಕ್ ಸರಿ ಇಲ್ಲ, ನನ್ನ ನಸೀಬು ಸರಿ ಇಲ್ಲ. ಹೌದಾಜಿ, ಇಲ್ಲೊಂದು ಸ್ಕೂಟಿ ಇತ್ತಲ್ಲ, ಅದು ಎಲ್ಲೋ ಸಾರಿ ರೀ. ಸೈರನ್ ಶುರುವಾಯ್ತಲ್ಲಪ್ಪ. ಹಾಳಾಗೋದೆ, ಎಕ್ಕುಟ್ಟೋದೆ. ಅಯ್ಯೋ, ನಿನ್ ವಂಶಕ್ಕೆ ಹಂದಿ ಜ್ವರ ಬರ. ನಿನ್ ಮನೆಗ್ ದಂಡು ಪಡೆದವ್ರು ನುಗ್ಗ. ನಿನ್ ಕಟ್ಕೊಂಡ್ ಹೆಂಡತಿ ಟಿವಿಲಿ ನಿನ್ ಮಾನ ಹೊರಸಾಕ. ಮೆಟ್ರೋ ಮೇಲೆ ತಪ್ಪಿ ಸಾಯ. ಹೀರೋಯಿನ್ ತರ ಇದ್ದಿದ್ದ ಸ್ಕೂಟಿನ ಐಟಮ್ ಡಾನ್ಸರ್ ತರ ಮಾಡಿ ಹಾಕ್ಬಿಟ್ಯಲ್ಲೂ. ನೀನು ಲಾಂಗ್ ಕೊಡೆ. ಬಿಡ್ಬೇಡ. ಕೂಲ್ ಕೂಲ್ ಕೂಲ್. ಇದನ್ನ ಹುಟ್ಟಾಕ್ತಾರ ನಾನೇ ಕಣ್ರಿ. ಇದರಿಂದ ಅರ್ಧ ಗಾಂಧಿನ ಹಾಳಾಗ್ಬಿಟ್ಟಿದೆ. ನನ್ ಮಾತ್ ಕೇಳ್ರಿ, ನನ್ ಮಾತ್ ಕೇಳ್ರಿ. ಆಯ್ತು ಓಕೆ ಓಕೆ ಥ್ಯಾಂಕ್ ಯು. ಆ ಗಾಡಿ ಅಲ್ಲ, ಅದು ಎಲ್ಲಿ? ಅಲ್ಲಿ. ಆಯ್ತು ಕೂಲ್ ಕೂಲ್. ಏನಿದು ಒಳ್ಳೆ ತಾಂಡವ ಅವತಾರ. ಮೊದಲು ಎಸ್ಕೇಪ್ ಆಗ್ಬಿಡ್ಬೇಕು. ಏನ್ರಿ ಮತ್ತೆ? ಮೊದ್ಲು ಆ ಗಾಡಿನ ರಿಪೇರಿ ಮಾಡಿಸ್ಕೊಂಡ್ ಬಾ. ಅಲ್ಲಿವರೆಗೂ ಈ ಗಾಡಿ ಇಲ್ಲೇ ಇರುತ್ತೆ. ಓ ಹಂಗ ಮೇಡಮ್, ಗಾಡಿ ಹುಷಾರ್ ಮೇಡಮ್. ಅದು ಗೊತ್ತು ನನಗೆ, ಹೋಗ. ಏನ್ ಗೊತ್ತು? ಯಾಕೆ? ನಾನ್ ಬೇರೆ ಅಲ್ಲ, ಈ ಗಾಡಿ ಬೇರೆ ಅಲ್ಲ. ತಗೊಂಡು ಹೋಗು. ಹೋಗ್ತಾ ಇರೋ, ಹೋಗ್ತಾ ಇರೋ, ಹೋಗ್ತಾ ಇರೋ. ಅಳಿಯಂದ್ರೆ ಇರೋ ವಿಚಾರ ಹೇಳ್ಬಿಡಿ, ಇಲ್ಲ ಅಂತ ತಗಲಾಕೊಂಡ್ಬಿಡ್ತೀವಿ. ಮಾಮ, ಇನ್ನೇನ್ ಗ್ಯಾರೇಜ್ ಬಂತು, ಎಲ್ಲ ಮ್ಯಾಟ್ರ್ ಕ್ಲಿಯರ್ ಮಾಡ್ಬಿಡೋಣ. ಎಲ್ಲ ನನ್ ಗಾಡಿ ಇವತ್ ನನ್ ಗಾಡಿ ಕೊಡಿಸ್ಲಿಲ್ಲ ಅಂದ್ರೆ ಯಾಕೆ ಕಿರ್ಸ್ತಿಯಾ? ಇಲ್ಲೇ ಬಂದೋಳು ಗ್ಯಾರ್. ಮಾಮ, ಏನ್ ಗ್ಯಾರೇಜ್ ಲಾಕ್ ಆಗ್ಬಿಟ್ಟಿದೆ? ನಾವು ಲಾಕ್ ಆಗ್ಬಿಟ್ಬಲ್ಲು. ನನ್ ಗಾಡಿ ಯಾಕೆ? ಇದೊಂದೇ ಡೈಲಾಗ್ ಬರದ ನಿಂಗೆ? ಅಯ್ಯೋ ಮಾಮ, ಕಾಪಾಡು ಮಾಮ. ಏನ್ ಕಾಪಾಡ್ತೀವ ಬಜಾರಿ ಅವಳು? ನಡಿ ಮಾಮ. ಇಲ್ಲಿ ಪಕ್ಕದಲ್ಲಿ ಗ್ಯಾರೇಜ್ ಇದೆಯಲ್ಲ, ಯಾವಾಗ ಓಪನ್ ಆಗುತ್ತೆ? ಅದು ಸರ್, ನಿನ್ನೆ ನೀವು ಬಂದು 5 ನಿಮಿಷಕ್ಕೆ ಆ ಹುಡುಗನ ಅಕ್ಕನ ಗಂಡ ಪಕ್ಕದ ಮನೆ ಆಂಟಿನ್ ಕರ್ಕೊಂಡು ಎಸ್ಕೇಪ್. ಅದಕ್ಕೆ ಸರ್ಚಿಂಗ್ ಮಾಡ್ತಿದ್ದಾರೆ, ಅಂಗಡಿ ಕ್ಲೋಸ್ ಮಾಡಿ. ಅಯ್ಯೋ ಪಾಪ. ಏನ್ ಪಾಪ? ನೀನೇ ಪಾಪ. ಇಲ್ಲೂ ನೀನ್ ಐರನ್ ಲೆಕ್ಕ. ಅಲ್ಲ, ಅವ್ರ ಅಕ್ಕನ ಗಂಡ ಓಡೋದ್ರೆ ನಾನೇನೆ ಮಾಡ್ಲಿ? ನಿಮ್ ಸ್ಕೂಟಿನ ಮರ್ತ್ಬಿಡ್ಬೇಕಷ್ಟೇ. ಅವ್ನ ಗಜನಿ ತಮ್ಮ ಕಣೆ, ಅವ್ನು ನೆನಪಿರಲ್ಲ, ಅದಕ್ಕೆ ಹಂಗ ಮಾತಾಡ್ತಾವ್ ಸುಮ್ಮನೆ. ಹಲೋ, ಮೆಮೊರಿ ಅಂದ್ರೆ ನಾನು ಆನೆಗಿನ ಒಂದ್ ಕೈ ಜಾಸ್ತಿ ಗೊತ್ತಾ? ನೆನ್ನೆ ನೀವು ತಂದಿದ್ದು ಸ್ಕೂಟಿ. ಎಕ್ಸ್ಕ್ಯೂಸ್ ಮೀ. ಸಾರಿ. ಸ್ವಲ್ಪ ಬರ್ತೀರಾ? ಯಾಕೆ? ಬನ್ನಿ. ಅಣ್ಣ, 1 ನಿಮಿಷ ಕೊಡ್ತೀನಿ. ಗಾಡಿಯಲ್ಲಿ ಫೋನ್ ಆಮೇಲೆ ಮಾಡು. ನೋಡು, ನಾ ಈ ಲೊಟ್ಟದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾ ಹೇಳೋದಲ್ಲ ಸತ್ಯ. ಸಪೋಸ್ ನಾ ಹೇಳೋದಿನ ಸುಳ್ಳಾದ್ರೆ ಮಟ್ಟ ಆಗ್ಬಿಡ್ಲಿ. ಅಡ್ಜಸ್ಟ್ ಮಾಡ್ಕೊಮ್ಮ. ಸಾವ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಗಾಡಿಯಲ್ಲಿ ನಿಜ ಹೇಳ ಬೊಗಳು. ನಾ ಬರ್ತಾ ಇದ್ನಾ ಅಲ್ಲಿ ಅವಳ ಮನೆಯಲ್ಲಿ. ಮಾಮ, ಈ ರಾಕ್ಷಸಿ ಒಳಗೋಗಿ ತುಂಬಾ ಹೊತ್ತಾಯ್ತು. ಒಳ್ಳೆ ನನ್ನ ಬಗ್ಗೆ ಏನ್ ಡ್ಯಾಮೇಜ್ ಮಾಡ್ತಿದ್ದಾರೆ? ಒಳ್ಳೆ ಒಂದು ಲುಕ್ ಹಾಕ್ಬಿಟ್ಟು ಬಂದ್ಬಿಡೋಣ. ಹೋಗಿ ನೋಡೋಣ ಬಾ. ನಡಿ. ಮಾಮ, ಒಳಗ್ ನೋಡು. ಆ ರಾಕ್ಷಸಿ ಪಕ್ಕದಲ್ಲಿ ಒಂದು ಏಂಜಲ್ ಎಷ್ಟು ಮುದ್ದು ಮಾತಾಡ್ತಿದೆ. ಎಂಜಿಲ? ಎಂಜಿಲ್ಲ ಮಾಮ, ಅದು ಏಂಜಲ್, ದೈವ ಕನ್ಯೆ. ಅಷ್ಟು ಯಾಕೆ? ನೋಡು. ನೋಡ್ತೀನಿ. ಎಲ್ಲಿ ಅವಳು? ಏನ್ ನನ್ನ ಎಳಿ ತಲೆಗೆ ಏಟ್ ಬಿದ್ಮೇಲೆ ಐಲ್ ಫೈಲ್ ಆಗ್ಬಿಟ್ಟ. ಏನು? ಹೌದು, ದೈವ ಕನ್ಯೆ. ಕಣ್ಣೆ ಪೊರೆ ಬಂದ್ಬಿಡ್ತಾ, ಏನೋ ಗೊತ್ತಾಗ್ಲಿಲ್ಲ. ಏನ್ ಮಾಮ? ನಿಜ. ತಗೋ. ಥ್ಯಾಂಕ್ ಯು. ಹೇಯ್, ಕೀ ಕೊಡ್ಬಿಡೇನೆ? ನೀನೇನು ಹೇಳ್ದೆ? ನಿಜ ಹೇಳ್ದೆ. ಇದು ಬೇರೆ. ಹೇಯ್,
ಈ ರಜನೀಶ್ ಎಲ್ಲ ಬೇಡ, ಕರೆಕ್ಟ್ ಆಗಿ ಹೇಳಿ ಏನ್ ಹೇಳ್ದೆ ಅಂತ. ಅದೇ ಕಣೋ, ನಿನ್ ಲಕ್ಕು ನಸೀಬು ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ಬಿಟ್ಟೆ. ಎಲ್ಲ ಹೇಳ್ಬಿಟ್ಟು ಅವ್ನು ಚೂರು ಬಿಡ್ದಂಗೆ. ಸ್ಕೂಲಿಂದ ಇಲ್ಲಿವರೆಗೂ ಏನೇನ್ ಹೊಗೆ ಹಾಕ್ಸಿದ್ನೋ ಪಿನ್ ಟು ಪಿನ್ ಹೇಳ್ಬಿಟ್ಟೆ. ವೆರಿ ಗುಡ್. ಅದಕ್ಕೆ ಅವಳು ಹೇಳಿದ್ಲು, ಗಾಡಿ ರೆಡಿ ಆದ್ಮೇಲೆ ಅವನನ್ನ ಕಳಿಸ್ಬೇಡ, ನೀನೇ ತಂದ್ಕೊಡು ಅಂತ ಹೇಳಿದ್ಲು. ಯಾಕೆ ಯಾಕೆ? ಅವ್ನು ಇನ್ನೊಂದ್ಸತಿ ಇಲ್ಲಿಗೆ ಬಂದ್ರೆ ಈ ಮನೆ ಮುಳ್ಬಿದೋಗುತ್ತೆ ಅಂತ ನಾನು ಹೇಳ್ಬಿಟ್ಟೆ. ಏ ಬಾಯ್ ಮಾಮ. ಏನು ಹಾಗಲ್ಲ, ಡೋರ್ ಮುಚ್ಚಬೇಡ್ರಿ, ಇನ್ಸಲ್ಟ್ ಆಗುತ್ತೆ. ಹೋಗಲೇ. ನಿಮ್ಮನ್ನ ನೋಡ್ದಾಗಿಂದ ನನ್ನ ಹಾರ್ಟಲ್ಲಿ ಏನೋ ಹೆಚ್ಚು ಮಾಡ್ಬಿಟ್ಟಿದೆ. ಮೊದಲು ಒಂಟಿ ಅನ್ಸ್ತಾ ಇತ್ತು, ಈಗ ಯಾರೋ ಜೊತೆ ಓಡಾಡ್ದಾಗ ಅನ್ಸ್ತಾ. ಅದ್ ನಾನು ಹೇಳಿ ಅಂದ್ರೆ ಮಾಮ ಡಿಸ್ಟರ್ಬ್ ಮಾಡಬೇಡ, ಲೈನ್ಸ್ ಮರ್ತೋಗುತ್ತೆ. ಓಕೆ. ನೀವಿಲ್ದೆ ನಾನು ಖಾಲಿ ಫ್ರೇಮ್, ಡೋರ್ ಇಲ್ದಿರೋ ರೂಮು, ಲೈಟ್ ಇಲ್ದಿರೋ ಡೂಮ್. ನೀವು ಒಂಥರ ಬರ್ತ್ಡೇ ಕೇಕ್ ಮೇಲೆ ಕ್ಯಾಂಡಲ್ ಇಟ್ಟಂಗೆ. ಕ್ಯಾಂಡಲ್ ತೆಗೆದ್ಬಿಟ್ಟು ಕೇಕ್ ತಿನ್ಬಿಡ್ತೀಯಾ? ಮಾಮ ನಿಮ್ ಮಕ್ಕಳಾಗ್ಲಿ ನೋಡ್ರಾಗ ಹೋಗ್ತೀಯಾ? ಮತ್ತಿನ್ನೇನು ಹೇಳಿ ಅಂದ್ರೆ ಮಾತ್ಗೊಂದು ಫೀಲ್ ಬೇಡವಾ? ಹೆಂಗೆ ಮಾತಾಡಿದ್ರೆ ಗುಂಡಿಗೆ ಬಟನ್ ಫಟ್ ಅಂತ ಕಿತ್ಕೊಂಡ್ಬಿಡ್ಬೇಕು. ಹೇಳೋದನ್ನ ನೀಟಾಗಿ ಕರೆಕ್ಟಾಗಿ ರೊಮ್ಯಾಂಟಿಕ್ ಆಗಿ ಹೇಳ್ಬೇಕಲ್ವಾ? ಹಂಗ ಮಾಮ, ಮೊದಲು ಗುಂಡಿಗೆ ಬಟನ್ ಟೈಟ್ ಹಾಕೋ. ಕಮಾನ್ ಆನಂದ್, ಗೋ ಹೋಗು. ಬಿಲ್ಡಪ್ ಸಾಕು, ಡೈಲಾಗ್ ಹೇಳಪ್ಪ. ರೀ, ಅದು ಯಾವ ಗಳಿಗೆ ನನ್ನ ಗಾಡಿ ಹತ್ತಿದ್ರು ನನ್ನ ಹೃದಯದ ಬಾಗಿಲೇ ಓಪನ್ ಆಗೋಯ್ತು. ಆ ಮಿರರ್ಲಿ ಕಾಣಿಸ್ತಾ ಇದ್ದಾನೆ ಮುದ್ದಾದ ಮುಖ, ಆ ಕೂದಲ್ಗೂ ಕಣ್ಗೂ ಮಧ್ಯ ನಡೀತಾ ಇದ್ದ ಒಂದು ಸಣ್ಣ ಜಗಳ, ಕೋಪದಿಂದ ಕೊಲೆ ಮಾಡೋ ನೋಟ. ಯಾವನ್ರಿ ಹೇಳಿದ್ದು ಪ್ರೀತಿ ಒಂದೇ ಸಲ ಹುಟ್ಟೋದು ಅಂತ? ನಿಮ್ಮ ನೆನ್ಸ್ಕೊಳ್ಳೋ ಪ್ರತಿ ಕ್ಷಣದಲ್ಲೂ, ನಿಮ್ಮ ನೋಡೋ ಪ್ರತಿ ನೋಟದಲ್ಲೂ ನನ್ನಲ್ಲಿ ಪ್ರೀತಿ ಹುಟ್ಟನೇ ಇರುತ್ತೆ. ನಿಮ್ಮ ಪ್ರತಿ ಜೀವನದ ಆ ನಗು, ನಿಮ್ಮ ಜೀವನದ ಅತಿ ದುಃಖದ ಆ ಕಣ್ಣೀರಿಗೂ ನಾನೇ ಕಾರಣವಾಗಿರ್ಬೇಕು ಅಂತ ಇಷ್ಟಪಡ್ತೀನಿ. ಐ ಲವ್ ಯು, ಐ ಲವ್ ಯು. ಇಲ್ಲಾಜಿ, ನನಗೆ ಲವ್ ಅಂತ ಇದ್ದೇನೋ? ಇಲ್ಲಾಜಿ, ಅವತ್ತು ಡ್ರಾಪ್ ಮಾಡಿದ್ದಕ್ಕೆ, ಒಳ್ಳೆ ಹುಡುಗ ಅಂತ ನಿನ್ಗೊಂದ್ ಲೋಟ ಕಾಫಿ ಮಾಡಿಕೊಟ್ಟಿದ್ದಕ್ಕೆ ನನಗೆ ಕ್ಯಾಚ್ ಹಾಕೋಕ್ ಬಂದಿದ್ಯಲ್ಲೋ ಪಾಪಿ ಮುಂಡೆದೆ. ಇಲ್ಲಾಜಿ, ನೀ ಮಾಡಾಗ್ಲಿಲ್ಲ. ನನಗೆ ವಾಂತಿ ಬರೋ ತರ ಆಗ್ತಾ ಇದೆ. ಅಳ್ಳಾಡ್ತಿರೋ ಬಾಡಿನ ಅಪ್ಸರಿ ರೇಂಜ್ಗೆ ಲವ್ ಮಾಡ್ತಾ ಇದೆಯಲ್ಲೋ, ಇದು ನೀನು ಬ್ಯಾಡ್ ಲಕ್ಕಿಗೆ ಬ್ಯಾಡ್ ಲಕ್. ಇಲ್ಲ ಮಾಮ, ಇಲ್ಲ, ಟೋಟಲ್ ಆಗಿ ಮಿಸ್ ಫೈರ್ ಆಗೋಯ್ತು. ಮೇಲೆ ಕೈ ಕಂಡು ಒಳ್ಳೆ ಡಮರ್ ಆಗ್ಬಿಟ್ಟಾಳ. ಬಾರೋ ಅವನೇ ರೇಪ್ ಮಾಡೋಕ್ ಬಂದಿದ್ದು. ಅಜ್ಜಿ ದೇವರಾಣ ನಂದೇ ತಪ್ಪಿಲ್ಲ ಅಜ್ಜಿ, ನಾನ್ ಲವ್ ಮಾಡ್ತಾ ಇಲ್ಲ, ಅವ್ನು ಮಾಡ್ತಾ ಇರೋದು. ಆನಂದ ದಿಲ್ ಪಜಂಗ್ ಗುಮ್ಮೇಶ್ವರ ಗುಮ್ ಗುಮ್ ಸ್ವಾಹ. ಹರೇ ಕೃಷ್ಣ ಹರೇ ರಾಮ್, ರಾಮ್ ತೇರಿ ಗಂಗಾ ರಾಮ್. ಹರೇ ಕೃಷ್ಣ ಹರೇ ರಾಮ್. ಅಯ್ಯಯ್ಯೋ, ಏನಾಗ್ಬೇಕಿತ್ತು ಸ್ವಾಮಿ? ಏನ್ ಮಾಡಿದ್ರು ಮಕ್ಳೇ ಆಯ್ತಿಲ್ಲ ಸ್ವಾಮಿ. ಅಯ್ಯೋ, ಸ್ವಲ್ಪ ಕೆಮ್ಮೋದ್ ನಿಲ್ಸಿ, ನೆಟ್ಟಿಗೆ ಏನಾದ್ರೂ ಆಗುತ್ತೆ, ಇಲ್ಲಾಂದ್ರೆ ಎಲ್ಲ ಇಲ್ಲೇ ಆಗ್ಬಿಡುತ್ತೆ. ಯಾರಿ ಚಂದ್ರ ಚೌಕರಿ? ನಿಮ್ಮ ಮಗಳ? ನನ್ನ ಹೆಂಡ್ರು ಸ್ವಾಮಿ. ಸ್ವಾಮಿ, ನನ್ಗೆ ನೀವೇ ಏನಾದ್ರೂ ಮಾಡ್ಬೇಕು. ಜೈ ಅಕಟಕಟ ಆನಂದ ಗಿಲ್ ಭುಜಂಗ್ ಗಾಡ್ಬಾರ್ ಐಸ್ ಕ್ರೀಮ್ ಸ್ವಾಹ. ಕಮ್ ಪ್ಲೀಸ್. ಏಯ್ ಸೈ ಪ್ಲೀಸ್. ಈ ತಾಯ್ತದೊಳಗೆ ನನ್ನ ಪರ್ಸನಲ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡು. ಲೋನ್ಲಿ ಪ್ಲೇಸ್ ಅಲ್ಲಿ ಹೋಮೋ ಮಾಡಬಿಡೋಣ. ಮಕ್ಕಳಾಗುತ್ತಾ ಸ್ವಾಮಿ? ಟ್ವಿನ್ಸ್ ಆಗುತ್ತೆ. ಅವರ್ ಬ್ಯಾಕ್ ಡೋರ್ ಇಸ್ ಆಲ್ವೇಸ್ ಓಪನ್ ಫಾರ್ ಯು. ಮರಬಿಡಿ. ನಮಸ್ಕಾರ, ಮುಗೀತು, ಓಡ್ ಬನ್ನಿ. ಸೆಟ್ ಆದಂಗೆ. ಅಯ್ಯೋ, ಬೇಸಿಕ್ ವರ್ಕ್ ಬಹಳ ಚೆನ್ನಾಗಿದೆಯಲ್ಲ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಏನಿದು ಬ್ಯಾಡ್ ಸ್ಮೆಲ್ ಬರ್ತಾ ಇದೆಯಲ್ಲ? ಅಯ್ಯಯ್ಯೋ, ಏನಪ್ಪ ಸ್ವಾಮಿ? ಏನ್ ಮಾಡಿದ್ರು ನಂದು ಅಯ್ಯೋ ನೋಡಪ್ಪ, ನಾವಂತ ಸ್ವಾಮೀಜಿ ಅಲ್ಲ ಸ್ವಾಮಿ. ಹೋಗ್ ಬನ್ನಿ. ಅಯ್ಯೋ ಸ್ವಾಮಿ, ಆ ಭಾಷೆ ಮಾಡ್ಕೋಬೇಡಿ. ನನ್ ಮಗ ನಂದು ಎದ್ದೇಳ್ತಾ ಇಲ್ಲ. ನಿಮ್ ಮಗ ನಂದು ಎದ್ದೇಳ್ತಾ ಇಲ್ಲ? ಎಲ್ಲಿ ನಿಮ್ಮ ಮಗ? ಇಲ್ಲೇ ಅವನೇ. ಅಯ್ಯೋ, ವಾಟ್ ಈಸ್ ಹಿಸ್ ಪ್ರಾಬ್ಲಮ್? ಸ್ವಾಮಿ, ಎದುರು ಮನೆ ಹುಡುಗಿ ರಂಗೋಲಿ ಗೆರೆ ಹಾಕೋದನ್ನ ನೋಡಿ ಟೆರೇಸ್ ಮೇಲೆ ಬಿದ್ಬಿಟ್ಟ. ಎದುರುಗಡೆ ಮನೆ ಹುಡುಗಿ ರಂಗೋಲಿ ಹಾಕೋ ಗೆರೆ ನೋಡಿ ಬಿದ್ದ? ಇಲ್ಲ, ಹುಡುಗಿ ಗೆರೆ ಯಾಕೋ ಎಫೆಕ್ಟ್ ಕೊಡ್ತೀಯಾ? ಕರ್ಕೊಂಡೋಗಿ ಮಸಾಜ್ ಮಾಡ್ಸಪ್ಪ, ಎಲ್ಲ ಸರೋಗುತ್ತೆ. ಯಾವ ತರ ಮಸಾಜ್ ಮಾಡ್ಬೇಕು ಸ್ವಾಮಿ? ಬ್ಯಾಂಕ್ ಅಕ್ಕ ಪಟಾಯನೋ ಕರ್ಕೊಂಡೋಗಿ ಸ್ಯಾಂಡ್ವಿಚ್ ಮಸಾಜ್ ಮಾಡಿ. ಅದು ಮಾಡಿಸಿದ್ರೆ ಸರಿ ಹೋಗುತ್ತಾ ಸ್ವಾಮಿ? ನಂದು ನಿಂದು ಎರಡು ವರ್ಕಿಂಗ್ ಕಂಡೀಷನ್ ಅಲ್ಲಿ ಬರುತ್ತೆ. ಹೋಗ್ಬಪ್ಪ. ಆಯ್ ಸ್ವಾಮಿ, ಬರ್ತೀನಿ. ಫುಲ್ ಬೆಂದೋಗ್ಬಿಟ್ಟವನೆ. ಇವನ ಹೆಸರು ನಂದು. ಹೋಗ್ಬಪ್ಪ.
ನಮಸ್ಕಾರ ಸರ್. ನಾನು ಆ ಜಾಗದಲ್ಲಿ ಕೂತ್ಕೊಳ್ಳಲ್ಲ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಇದು ನನ್ನ ಸೀಟ್ ಕೂತ್ಕೊಂಡ್ರಾ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ. ಒಳ್ಳೆ ಮರ್ಯಾದೆ. ಸಾರಿ ಪ್ಲೀಸ್. ಸಾರಿ ಕೇಳ್ತಾರೆ ಸದ್ಯ. ಕೂತ್ಕೊಳ್ರಿ. ಹೋಗಿ ಸಮ್ಮೆ. ನನ್ ಕಾರ್ನರ್ ಸೀಟು. ಏನ್ ಸರ್ ಹಿಂಗ್ ಮಾತಾಡ್ತಾರೆ? ಅಕ್ಕ ನೀವು ಕೂತ್ಕೊಳ್ಳಿ. ಅಕ್ಕ ನೀನ್ ಕೂತ್ಕೊಳ್ಳಕ್ಕ. TC ಬರೋರ್ಗು ಕೂತ್ಕೊಳ್ಳಕ್ಕ. ಹೋಗಕ್ಕ ಕೂತ್ಕೊಳ್ಳಕ್ಕ. ಪಾಪ ತುಂಬಾ ಕಷ್ಟಪಡ್ತಾನೆ. ಲಗೇಜ್ ಬೇರೆ ಭಾರ. ಅವನೇ ಬಾರ. ಇದೇನು ಮಂತ್ರವಾದಿ ಮಗ ಇದ್ದಾನೆ. ಯಾಕೆ ಹುಡುಗಿ ಇಷ್ಟೊಂದು ಅನ್ಕಂಫರ್ಟಬಲ್ ಆಗವಳೆ? ಇವ್ನು ನೋಡಿದ್ರೆ ಒಳ್ಳೆ ಗುರಾಯಿಸ್ತಾವನೆ, ಅವಳು ನೋಡಿದ್ರೆ ಇರಿಟೇಟ್ ಆಗ್ತಾವನೆ. ಒಂದು ಬೇರೆ ನೋಡಿದ್ರೆ ಪಾಪ ಅನ್ಸುತ್ತೆ. ಕೇಳಿಬಿಡೋಣ. ಎಕ್ಸ್ಕ್ಯೂಸ್ ಮೀ, ಐ ಥಿಂಕ್ ನಿಮ್ಗೆ ಈ ಜಾಗ ಸೆಟ್ ಆಗ್ತಲ್ಲ ಅಂತ ಕಾಣುತ್ತೆ. ಯಾಕೆ ನಾವು ಎಕ್ಸ್ಚೇಂಜ್ ಮಾಡ್ಕೊಂಬಾರ್ದು? ನೋ ಥ್ಯಾಂಕ್ ಯು. ಅಲ್ಲ, ನಿಮ್ಮೊಳದಕ್ಕೆ ಹೇಳ್ತಾರ ನಾನು. ನೋ ಥ್ಯಾಂಕ್ ಯು. ಐ ಲೈಕ್ ಯು ಹೆಲ್ಪಿಂಗ್ ನೇಚರ್. ಅದನ್ನ ಅವ್ರು ಅರ್ಥ ಮಾಡ್ಕೊಂತಲ್ವಲ್ಲ ಸಾ. ಪಿಟ್ಟಾಕಿ ಸಾ. ಎದುರುಗಡೆ ವ್ಯೂನೇ ತುಂಬಾ ಚೆನ್ನಾಗಿದೆ. ಭೂಮಿ ಬಣ್ಣದ ಅಯ್ಯೋ ವಾಟರ್ ಟ್ಯಾಂಕು. ತೆಗ್ದಿಕ್ಕದ ಅಂದ್ರೆ ಇಜ್ಜಲ್ ಪುಡಿ ಆಗ್ಬಿಡ್ಬೇಕು ಮಗನೇ. ಮುಖ ನೋಡು. ಸರ್ ಆಯ್ತು ಮೇಡಮ್, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ನಿಮ್ಗೆ ಅಲ್ಲಿ ಸೀಟ್ ಅಡ್ಜಸ್ಟ್ ಆಗ್ತಲ್ಲ. ವಿಲ್ ಎಕ್ಸ್ಚೇಂಜ್. ಬೇಡ, ನೀವ್ ಅಲ್ಲೇ ಕೂತ್ಕೊಳ್ಳಿ. ಅಗೇನ್ ಐ ಲೈಕ್ ಯು ಹೆಲ್ಪಿಂಗ್ ನೇಚರ್. ಇರ್ಲಿ ಬಿಡಿ ಸರ್, ಫೀಲ್ ಮಾಡ್ಕೊಳ್ಳಿ. ಅಯ್ಯೋ ಗೊರಿಲ್ಲ. ಯಾಕ ಮೇಡಮ್, ಇವ್ರು ನಿಮ್ ಮಗನ? ಹೆಂಗೈತೆ? ನಾನು ಅವ್ರ ಮನೆ ಗಂಡ. ಮನೆ ಗಂಡ? ಹೌಸ್ ವೈಫ್ ಅಂತಾರಲ್ಲ, ಆ ತರ ನಾನು ಹೌಸ್ ಹಸ್ಬೆಂಡ್. ಏನ್ ಮೇಡಮ್, ಕಲ್ಯಾಣ್ ಜ್ಯುವೆಲರ್ಸ್ ಮೈ ಮೇಲಿದೆ. ಬೇಜಾರಾದ್ರೆ ಮಣಪುರಂ ಗೋಲ್ಡ್ ಹಾಕ್ತೀರಾ? ಬಂದ್ಬಿಡು. ಜೇಮ್ಸ್, ನನ್ಗೆ ಇಲ್ಲಿ ಕೂತ್ಕೊಳಕ್ ಆಗ್ತಾ ಇಲ್ಲ. ನಾನ್ ಬೇರೆ ಕಡೆ ಹೋಗಿ ಕೂತ್ಕೋತೀನಿ. ಅಲ್ಲ ಮೇಡಮ್, ನೀವು ಇಲ್ಲೇ ಕೂತ್ಕೊಬೋದಾಗಿತ್ತು. ಅಲ್ಲ, ಸುಮ್ನೆ ಕೂತ್ಕೊಳ್ಳೋ. ಕೂತ್ಕೋ. ಬಂದ್ಬಿಟ್ಟು ಕೈ ಎಷ್ಟು ಚೆನ್ನಾಗಿದೆಯಲ್ಲ. ಐ ಲೈಕ್ ಹೆಲ್ಪಿಂಗ್ ನೇಚರ್. ಹೋಗ್ಲಿ ಬಿಡಿ ಸರ್. ಸ್ಟಿಲ್ ಐ ಲೈಕ್ ಯು. ಬರ್ತಾರ ಬನ್ನಿ. ಓಕೆ. ಇವ್ರು ಯಾರ ಗ್ಯಾಪ್ ಅಲ್ಲೇ ತಬಲಾ ಶುರು ಮಾಡ್ತಾವನೆ. ಯಾಕಕ್ಕ ಅಲ್ಲೂ ಸೀಟ್ ಸಿಗ್ಲಿಲ್ವಾ? ಮೇಡಮ್, ಐ ಆಮ್ ಟೆಲ್ಲಿಂಗ್ ಯು ದಟ್ ಟೈಮ್ ಓನ್ಲಿ. ಯು ಆರ್ ನಾಟ್ ಏಬಲ್ ಟು ಲಿಸನ್ ಟು ಮೀ. ವೈ ಆರ್ ಡಿಸ್ಟರ್ಬಿಂಗ್ ಎವ್ರಿವನ್? ಕಮ್ ಆನ್ ಸಿಟ್ ಹಿಯರ್. ಎದೆ ಮೇಲೆ ಕಾಲಿಟ್ಬಿಡ್ತೀನಿ. ಮುಚ್ಕೊಂಡು ಕೂತ್ಕೊಳ್ಳೋ ನೀವು. ಜೇಮ್ಸ್, ಕರ್ಕೋ. ಇನ್ನೊಂದ್ಸತಿ ಕೂತ್ಕೋ ಅಂತ ಹೇಳಿದ್ರೆ. ಐ ಲೈಕ್ ಹೆಲ್ಪಿಂಗ್ ನೇಚರ್. ಸರ್, ಜಾಸ್ತಿ ಉಜ್ಬೇಡಿ ಸರ್, ಕಾಡಿಗೆ ಚಂಟ್ಕೊಂಡ್ಬಿಡು. ಲೇ, ಅಲ್ಲಿ ಆಲೋಜನ್ ಹಾಡ್ ಆಫ್ ಮಾಡೋ. ಇಲ್ಲಿ ಆಲೋಜನ್ ಬಲ್ಪ್ ಹತ್ಕೊಂಡು ಉರಿತಾ ಐತೆ. ರೇ, ನೀನು ಬರ್ನಾಗಿರೋ ಬಲ್ಪ್ ಸುಮ್ನೆ ಕೂತ್ಕೋ. ಪವರ್ ಇರೋ ಕಡೆ ಉರಿಲಿ. ಲೇ, ಈ ಹಾಡಾದ್ಮೇಲೆ ಚಂದಿರ ತಂದ ಹಾಕು. ಸೂಪರ್ ಮಾಮ. ಮಾಮ್, ಹೆಂಗು ಕನೆಕ್ಟ್ ಮಾಡ್ಕೊಂಡೆ? ನಂದಿನ್ನೂ ಕನೆಕ್ಟ್ ಆಗಿಲ್ಲ. ದಯವಿಟ್ಟು ಕಣ್ಣಾಕ್ಬೇಡಿ ಅಲ್ಲಿಂದ. ಸುಮ್ನೆ ಕೂತ್ಕೊಳ್ಳಿ. ಸಾರಿ. ಹಾಳಾದಿ ತಲೆ ಒಂಥರ ಕಲೆ. ಅದಕ್ಕೆ ಬೆಲೆ. ಇದು ಕೊಲೆ. ಒಳ್ಳೆ ಅಳಿಯ, ಒಳ್ಳೆ ಮಾವ, ಗುಡ್ ರಿಲೇಷನ್. ಕೀಪ್ ಇಟ್ ಅಪ್. ಹಾಳಾದಿ ಕೈನು ಹಂಗೆ ಹೋಗ್ತಲ್ಲ ಮಾಮ್. ಅಮ್ಮ ಚಾಮುಂಡಿ, ಈ ಪಾಪಿ ಪುಣ್ಯಾತ್ಮ ನನ್ನ ಜೊತೆಲಿದ್ದಾನೆ. ನೀನೇ ಕಾಪಾಡ್ಬೇಕು. ದುರ್ಗಾ ಪರಮೇಶ್ವರಿ, ಅಡ್ಡಿ ಲಕ್ಕಮ್ಮ, ಕಾಳಮ್ಮ, ಗಾಂಧಿನಗರದ ಅಣ್ಣಮ್ಮ. ಇದೊಂದು ಜರ್ನಿ ಆದ್ರೂ ನೆಮ್ಮದಿಯಾಗಿ ಹೋಗೋಂಗ್ ಮಾಡಮ್ಮ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಓ, ಪಂಚರ್. ನೈಸ್ ನೋ. ಅಣ್ಣ, ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಮನೇಲಿ ಅವಳೆ. ಕ್ಯಾ ಬಾತ್ ಹೈ? ಅವಳಲ್ಲ, ಗಾಡಿ ಸ್ಟೆಪ್ನಿ. ಸ್ಟೆಪ್ನಿ ನನಗೆ ಮಾತ್ರ, ಗಾಡಿಗಿಲ್ಲ. ಮಾಮ್, ಈ ಕಡೆ ಕಮ್ ಆನ್. ನೀವು ಬನ್ರಿ.
ಮಾಮ್ ತುಂಬಾ ದೂರ ಇದ್ದಂಗಿದೆ ನಡ್ಕೊಂಡು ಹೋಗ್ಬಿಡೋಣ ಬಾ ಬನ್ನಿ ಜಾಲಿ ನಡ್ಕೊಂಡು ಹೋಗೋಣ ಬಂದಿನ್ನು 1 ಕಿಲೋಮೀಟರ್ ಆಗ್ಲಿಲ್ಲ ಆಗ್ಲೇ ಶುರು ಆಯ್ತು ನಿನ್ ಮಾಡ್ಲಕ್ಕು ನಿನ್ನ ಅದೃಷ್ಟನ ದರ್ಬೆ ಹಾಕ್ಸುಡ ಲೇ ನಿನಗ್ ಸಾಮಾನ್ಯವಾಗಿ ಕಾಯಿಲೆ ಬರಲ್ಲ ಕಣೋ ಚಿಕನ್ ಮಟನ್ ಡೆಂಗ್ಯೂ ಡಿಂಗರಿ ಅಂತ ಎಲ್ಲ ಮಿಕ್ಸ್ ಮಸಾಲ ಆಗಿ ರೀಮಿಕ್ಸ್ ಕಾಯಿಲೆ ಬಂದು ಸತ್ತೋಗ್ತ್ಯಾ ರೀ ರೆಸ್ಪೆಕ್ಟ್ ಡೀಲು ಮರ್ತ್ಬಿಟ್ರಾ ಡೀಲ್ ಮಣ್ಣು ಹಾಕ ಲೇ ಎಲ್ಲ ನಿನ್ನಿಂದಾನೆ ಕಣೋ ಆಗಿದ್ದು ಎಂತ ನನ್ನ ಮಕ್ಕಳು ಮೀಟ್ ಮಾಡ್ಬಿಟ್ಯೋ ನಿನ್ ಬಿಡಲ್ಲ ಕಣೋ ಏನ್ರಿ ಸುಮ್ಮನೆ ಬ್ಯಾಡ್ಲಕ್ ಅಂತೀರಾ ಒಂದ್ ನಿಮಿಷ ರೀ ಬ್ಯಾಡ್ಲಕ್ಕ ಬೇಡ